ಬೆಂಗಳೂರಲ್ಲಿ ಸಿಂಗಲ್ ಸೈಟ್ ಹೊಂದಿದ್ರೆ ಸಾಕು ಲಕ್ಷಾಧೀಶ್ವರ ಆಗ್ತಾರೆ. ಹೀಗಿರುವಾಗ ಬೆಂಗಳೂರಿನ ಮೋಸ್ಟ್ ಪಾಪ್ಯುಲರ್ ಏರಿಯಾಗಳಲ್ಲಿ 10 ಎಕರೆ ಜಾಗ ಇದ್ರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಒಕ್ಕಲಿಗರ ಸಂಘದಲ್ಲಿ ಆಗಿರೋದು ಇದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಸಂಘದ ಚುನಾವಣೆಯ ಕಿಮ್ಮತ್ತನ್ನ ಹೆಚ್ಚಿಸಿದೆ. ಒಕ್ಕಲಿಗರ ಸಂಘದ ಚುನಾವಣೆ ನಡೆಯೋದು 5 ವರ್ಷಕ್ಕೆ ಒಮ್ಮೆ ಮಾತ್ರ. ಈ ಚುನಾವಣೆಯಲ್ಲಿ ಆಯ್ಕೆ ಆದ್ರೆ ಅವರಿಗೆ ಹಲವು ರೀತಿಯ ಅನುಕೂಲಗಳು ಇರ್ತವೆ. ಜೊತೆಗೆ ಸಂಘದ ವ್ಯವಹಾರ ಅಂದ್ರೆ 100 ಎಕರೆ ಜಾಗದ ವಿಚಾರ. ಹಾಗಾಗಿನೇ ಸಂಘದ ಎಲೆಕ್ಷನ್ಗೆ ಎಲ್ಲಿಲ್ಲದ ಕಿಮ್ಮತ್ತು. ಎರಡು 2008ರ ಸಾಲಿನಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಸದಸ್ಯರು ಇದ್ದಿದ್ದು ಕೇವಲ 40,000 ಮಂದಿ ಮಾತ್ರ. ಅದೇ 2013ನೇ ಸಾಲಿನ ಸಂಘದ ಸದಸ್ಯರ ಸಂಖ್ಯೆ 3 ಲಕ್ಷ ತಲುಪಿದೆ. ಅಂದು ಸದಸ್ಯತ್ವ 25 ರೂಪಾಯಿ ಕೊಟ್ರೆ ಸಾಕಾಗಿತ್ತು. ಇಂದು ಒಕ್ಕಲಿಗ ಸಂಘದ ಸದಸ್ಯರಾಗಬೇಕಾದ್ರೆ ಅವರು ಬರೋಬ್ಬರಿ 1,100 ರೂಪಾಯಿ ನೀಡಬೇಕು. ಹೀಗೆ ಸದಸ್ಯತ್ವ ನೀಡೋದ್ರಿಂದಲೇ ಒಕ್ಕಲಿಗರ ಸಂಘವು 3 ಕೋಟಿ ರೂಪಾಯಿ ಕಲೆ ಹಾಕಿದೆ. ಈ ಬಾರಿ ಸಂಘದಲ್ಲಿರೋ 35 ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಬರೋಬ್ಬರಿ 254 ಮಂದಿ ಸ್ಪರ್ಧಿಸಿದ್ರು. ಪ್ರತಿಯೊಬ್ರು ಚುನಾವಣಾ ಪ್ರಕ್ರಿಯೆಗಾಗಿ 3 ಕೋಟಿ ರೂಪಾಯಿ ಖರ್ಚು ಮಾಡ್ತಾರಂತೆ. ಈ ಮಾಹಿತಿಯನ್ನು ಖುದ್ದು ಚುನಾವಣೆಗೆ ಸ್ಪರ್ಧಿಸಿದ್ದ ಅಭ್ಯರ್ಥಿಯೊಬ್ರು ಸುವರ್ಣ ನ್ಯೂಸ್ಗೆ ನೀಡಿದ್ರು. ಅದನ್ನ ಸೇಮ್ ಎಲೆಕ್ಷನ್ ಲೀಗಲ್ ಎಲೆಕ್ಷನ್ ತರನೇ ಮಾಡ್ತಾವ್ರೆ. MP MLA ಏನ್ ಮಾಡ್ತಾರೆ ಅದೇ ರೀತಿ ಮಾಡ್ತಾ ಇದ್ದಾರೆ. ಅದನ್ನ ಸೇಮ್ ಎಲೆಕ್ಷನ್ ಲೀಗಲ್ ಎಲೆಕ್ಷನ್ ತರನೇ ಮಾಡ್ತಾವ್ರೆ. MP MLA ಏನ್ ಮಾಡ್ತಾರೆ ಅದೇ ರೀತಿ ಮಾಡ್ತಾ ಇದ್ದಾರೆ. ಚಿನ್ನ ದುಡ್ಡಿನ ರೂಪದಲ್ಲಿ ಮತದಾರರ ಕೈ ಬಿಸಿ ಮಾಡಲಾಗಿದೆ ಅನ್ನೋ ಆರೋಪ ಈ ಬಾರಿಯೂ ಕೇಳಿಬಂತು. ಹಾಗಂತ ಒಕ್ಕಲಿಗರ ಚುನಾವಣೆಯಲ್ಲಿ ಹಣವೇ ಕೆಲಸ ಮಾಡಿದೆ ಅನ್ನೋದಕ್ಕೆ ಬರಲ್ಲ. ಆದ್ರೆ ಹಣವೂ ಕೂಡ ಎಲೆಕ್ಷನ್ ನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದು ಅಭ್ಯರ್ಥಿಗಳ ಬಾಯಿಯಿಂದಲೇ ಹೊರಬಿದ್ದ ಸತ್ಯ. ಸಂಘದ ಚುಕ್ಕಾಣಿಗಾಗಿ ಹಂಬಲಿಸಿದ ಪ್ರಮುಖರು, ಪ್ರದೇಶವಾರು ಖ್ಯಾತನಾಮರು, ಆರ್ಥಿಕ ಬಲಾಢ್ಯರು, ರಾಜಕಾರಣಿಗಳು, ಪ್ರಭಾವಿಗಳ ನಿಕಟವರ್ತಿಗಳು ಇಲ್ಲವೇ ಇಂಥವರ ಸಂಬಂಧಿಕರನ್ನು ತಂಡಕ್ಕೆ ಸೇರಿಸಿಕೊಂಡಿದ್ರು. ಈ ಸಂಘದಲ್ಲಿ ಕಾಸಿದ್ದವನೇ ಬಾಸು ಎನ್ನುವ ಸ್ಥಿತಿ ಮೊದಲಿನಿಂದಲೂ ಇದೆ. ಸಾಕಷ್ಟು ಹಣ ಆಮಿಷ ಒಡ್ಡದೆ ಇದ್ರೆ ಗೆಲ್ಲೋದು ಕಷ್ಟ ಎನ್ನುವಂತ ಪರಿಸ್ಥಿತಿ. ಪ್ರತಿ ಮತಕ್ಕೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡಲಾಗಿದೆ ಎಂದು ಹೇಳಲಾಗ್ತಿತ್ತು. ಈ ಬಾರಿ ಮತದಾರರು ಹೆಚ್ಚಾಗಿದ್ರು ಮತ ಮೌಲ್ಯವೇನು ಕುಸಿದಿರಲಿಲ್ಲ. ರಾಜ್ಯವನ್ನು ಆಳಿದ ಅರಸರು ಹಾಗೂ ಜನರಿಂದ ಚುನಾಯಿತವಾದ ಸರ್ಕಾರಗಳು ಪ್ರತಿಯೊಂದು ಜನಾಂಗದ ಏಳಿಗೆಗಾಗಿ ಅನೇಕ ರೀತಿಯಲ್ಲಿ ನೆರವು ನೀಡಿವೆ. ಇದೇ ರೀತಿ ಒಕ್ಕಲಿಗರ ಸಂಘಕ್ಕೂ ಅರಸರು ಹಾಗೂ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಭೂಮಿ ದಾನ ನೀಡಿವೆ. ಈ ರೀತಿಯಲ್ಲಿ ಒಕ್ಕಲಿಗರ ಸಂಘ ಅಪಾರ ಆಸ್ತಿಯನ್ನು ಹೊಂದಿದೆ. ಒಕ್ಕಲಿಗರ ಸಂಘದ ಆಸ್ತಿಯ ವಿವರ ಇಂತಿದೆ ನೋಡಿ. ಬೆಂಗಳೂರಿನ ವಾಣಿಜ್ಯ ಏರಿಯಾಗಳಲ್ಲೇ ಒಕ್ಕಲಿಗರ ಸಂಘಕ್ಕೆ ಬರೋಬ್ಬರಿ 100 ಎಕರೆ ಜಾಗ ಇದೆ. ರಾಜ್ಯ ಒಕ್ಕಲಿಗರ ಸಂಘ ಆರಂಭವಾದ ಮೊದಲ ವರ್ಷವೇ ಮೈಸೂರು ಅರಸರ ಕಡೆಯಿಂದ 1906ರಲ್ಲಿ 15 ಎಕರೆ ಜಾಗವನ್ನ ದಾನವಾಗಿ ನೀಡಲಾಗಿದೆ. ಈ ಜಾಗದಲ್ಲಿ ಸದ್ಯ ಒಕ್ಕಲಿಗರ ಭವನ ತಲೆ ಎತ್ತಿದೆ. ಇತ್ತ ಸರ್ಕಾರದಿಂದಲೂ 1908ರಲ್ಲಿ ಗುಂಡೂರಾವ್ ಹಾಗೂ ದೇವೇಗೌಡ ಆಳ್ವಿಕೆ ಸಮಯದಲ್ಲಿ 20 ಎಕರೆ ಜಾಗವನ್ನು ಮಂಜೂರು ಮಾಡಲಾಗಿದೆ. ಇನ್ನು BBMP ಕಚೇರಿ ಮುಂಭಾಗವೇ ಮುಖ್ಯ ರಸ್ತೆಯಲ್ಲೇ 2 ಎಕರೆ ಜಾಗವು ಸಂಘಕ್ಕೆ ಸೇರಿದೆ. ಈ ಜಾಗದಲ್ಲಿ ಸದ್ಯ ಕಾಂಪ್ಲೆಕ್ಸ್ ನಿರ್ಮಿಸಲಾಗಿದ್ದು ಅದರಲ್ಲಿ ಅಬಕಾರಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಮಳಿಗೆಗಳಿವೆ. ವಿವಿಪುರಂನಲ್ಲಂತೂ 10 ಎಕರೆ ಜಾಗದಲ್ಲಿ ಒಕ್ಕಲಿಗರ ಭವನ ಸೇರಿದಂತೆ ಆಸ್ಪತ್ರೆ, ಕಾಲೇಜುಗಳು ತಲೆ ಎತ್ತಿವೆ. ಇನ್ನು ಗಂಧದ ಕಾವಲನ್ನ ಕೃಷ್ಣಪ್ಪ ಅನ್ನೋರು ಸಂಘದ ಏಳಿಗೆಗಾಗಿ ನೀಡಿದ್ದಾರೆ. ಅದು ಸಹ ಬರೋಬ್ಬರಿ 15 ಎಕರೆ ಆಗಿದೆ. ಇತ್ತ ಬನಶಂಕರಿ 2ನೇ ಹಂತದಲ್ಲೂ 2 ಎಕರೆ ಜಾಗದಲ್ಲಿ ವೈದ್ಯಕೀಯ ಕಾಲೇಜು ನಡೆಯುತ್ತಿದೆ. ಇನ್ನು ನಾಗರಬಾವಿಯಲ್ಲೂ 3 ಎಕರೆ ಜಾಗ ಸಂಘದ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ.
ಇನ್ನು ಮೈಸೂರು, ತುಮಕೂರು, ಚಿಕ್ಕಮಗಳೂರು, ಹಾಸನ ನಗರಗಳಲ್ಲೂ ಸಂಘಕ್ಕೆ ಸೇರಿದ ಆಸ್ತಿ ಇದ್ದು ಇದು ಹಲವರ ನಿದ್ದೆಗೆಡಿಸಿದೆ. ಬೆಂಗಳೂರಿನಲ್ಲಿ ಶ್ರೀಗಂಧದ ಕಾವಲಿದೆ, ಮತ್ತು ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಇದೆ, BIT ಇಂಜಿನಿಯರಿಂಗ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ. ಈ ಎಲ್ಲ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾರ್ಥಿ ನಿಲಯಗಳನ್ನು JP ನಗರದಲ್ಲಿದೆ ಮತ್ತು ಶ್ರೀಗಂಧದ ಕಾವಲಲ್ಲಿದೆ. ಅವು ಸಾಕಷ್ಟು ನಮ್ಮ ಜನಾಂಗದ ಬಡ ವಿದ್ಯಾರ್ಥಿಗಳಿಗೆ ಬನಶಂಕರಿಯಲ್ಲೂ ಇದೆ. ಅದನ್ನು ಈಗ ತುಮಕೂರಲ್ಲಿದೆ, ಮೈಸೂರಲ್ಲಿದೆ, ಚಿಕ್ಕಮಗಳೂರಲ್ಲಿದೆ, ಹಾಸನಿದೆ. ಸಂಘದ ಅಂಡರಲ್ಲಿ ಈಗ ಇರೋದು ಸುಮಾರು 100 ಎಕರೆಯಷ್ಟು ಇದೆ. ಮತ್ತು ಒಂದು ಪ್ರತಿನಿತ್ಯ ನಿಮ್ಮ TVನಲ್ಲೇ ಬರ್ತಾ ಇದೆ, ಶ್ರೀಗಂಧದ ಕಾವಲು ಮತ್ತು ಸಜ್ಜೆಪಾಳ್ಯ ಜಮೀನು ಸಂಘದ್ದು, ರಂಗಮ್ಮ ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್ದು, ಅದು ಪ್ರಾಪರ್ಟಿ ಸಂಘದ್ದು ಅಂತ ಹಿಂದೆ ಆಲೆ ಅವರೇ ಸಂಘಕ್ಕೆ ಕೊಟ್ಟಿದ್ದಾರೆ. ಇನ್ನು 5 ವರ್ಷಕ್ಕೊಮ್ಮೆ ನಡೆಯೋ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ಆಗೋರಿಗೆ ಇರೋ ಹಕ್ಕುಗಳ ಮಾಹಿತಿ ಇಂತಿದೆ. ರಾಜ್ಯ ಒಕ್ಕಲಿಗರ ಸಂಘದ ಬೈಲ ಪ್ರಕಾರ ಸಂಘದ ಕಡುಬಡವರ ಆರ್ಥಿಕ ಸಮಸ್ಯೆ ನೀಗಿಸಲು ನಿರ್ದೇಶಕರುಗಳು ತಮ್ಮ ಅಧಿಕಾರವನ್ನ ಉಪಯೋಗಿಸಬಹುದು. ಅದು ಒಮ್ಮತದ ಅಭಿಪ್ರಾಯ ಹೊರಬಿದ್ದ ನಂತರವಷ್ಟೇ. ಈ ಪ್ರಕಾರ ಒಕ್ಕಲಿಗರ ಸಂಘದ ಅಧೀನದಲ್ಲಿ 2500 ಬೆಡ್ಗಳು ಕಿಮ್ಸ್ ಆಸ್ಪತ್ರೆಯಲ್ಲಿದೆ. ಇನ್ನು ಕೆಂಪೇಗೌಡ ಮೆಡಿಕಲ್ ಕಾಲೇಜ್ನ 150 ಸೀಟ್ಗಳು, BETಯ 1000 ಇಂಜಿನಿಯರಿಂಗ್ ಸೀಟ್ಗಳು, 150 ದಂತ ವೈದ್ಯಕೀಯ ಸೀಟ್ಗಳು, 100 ನರ್ಸಿಂಗ್ ಸೀಟ್ಗಳ ಹಂಚಿಕೆ ಮಾಡೋ ಹೊಣೆ ಸಂಘದ ನಿರ್ದೇಶಕರಿಗೆ ಇರುತ್ತೆ. ಆದ್ರೆ ಈ ಸೀಟ್ಗಳು ಕಾಳಸಂತೆಯಲ್ಲಿ ಕೋಟಿ ಕೋಟಿ ರೂಪಾಯಿಗೆ ಮಾರಾಟವಾಗ್ತಿವೆ ಅಂತ ಅಭ್ಯರ್ಥಿಗಳೇ ಆರೋಪಿಸ್ತಾ ಇದ್ದಾರೆ. ಹೀಗಾಗಿನೇ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ನಾನಾ ರೀತಿಯ ಅವ್ಯವಹಾರಗಳು ನಡೀತಿವೆ. ಶತಾಯ ಗತಾಯ ಗೆಲ್ಲಲೇಬೇಕೆಂದು ಪಣ ತೊಟ್ಟ ಅಭ್ಯರ್ಥಿಗಳು ಜೋರಾಗಿ ಕಾರುಬಾರು ನಡೆಸ್ತಾರೆ. ಸಾರ್ವತ್ರಿಕ ಚುನಾವಣೆಯನ್ನು ನಾಚಿಸುವಂತೆ ನಾನಾ ಆಟ ಆಡ್ತಾರೆ ಅನ್ನೋದು ಕಾಮನ್ ಆರೋಪವಾಗ್ಬಿಟ್ಟಿದೆ. ಒಕ್ಕಲಿಗರ ಸಂಘದ ವ್ಯಾಪ್ತಿಯಲ್ಲಿರುವ ಆಸ್ತಿಯ ಮೌಲ್ಯವೇನು? ಈ ಆಸ್ತಿಯ ಮುಂದಿನ ಭವಿಷ್ಯ ಏನು?